ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ತುಂಬಾ ದಿನ ಆಯ್ತು ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಪಾಪು ನೋಡ್ಕೊಳ್ಬೇಕು, ಮನೆ ಕೆಲಸ, ಹಾಗೇನೆ ವರ್ಕ್. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನನ್ಗೇನು ಗೊತ್ತು ಅದು ಅಂದ್ರೆ ಪೂಜೆ ವ್ಲಾಗ್ಸ್ ಆಗಿರಬಹುದು, ನನ್ಗೇನು ಗೊತ್ತು ಅದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂತಂದ್ರೆ ಮಧ್ಯ ವಿಡಿಯೋಸ್ನ ಹಾಕ್ತೀನಿ, ಇನ್ಮೇಲೆ ಮಿಸ್ ಮಾಡಲ್ಲ. ದಯವಿಟ್ಟು ಎಲ್ಲರೂ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪಾ ಅಂತ ಅಂದ್ರೆ ಈ ಪೂಜೆ ಅದನ್ನೆಲ್ಲ ನಾವು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಈ ಪೂಜೆ ಮಾಡೋದಾಗಿರಬಹುದು, ಹಾಗೇನೆ ಕೆಲವೊಂದು ಆಚಾರ ವಿಚಾರಗಳಿಗೂ ಕೂಡ ನಾವು ತುಂಬಾ ನಂಬಿಕೆ ಅನ್ನೋದು ಇದೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ನಿಮ್ಗೆ ಒಂದು ಚಿಕ್ಕ ಟಿಪ್ಸ್ ನ ನಿಮ್ಗೆ ಕೊಡ್ತೀನಿ, ಓಕೆನಾ? ಪೂಜಾ ಟಿಪ್ಸ್. ಅದು ಬಂದು ನಿಮ್ಗೆ ಅಮಾವಾಸ್ಯೆ ದಿನ ಮಾಡ್ಬೇಕಾಗತ್ತೆ. ಇವಾಗ ಏನೇನೋ ಗುರುವಾರ ಅಮಾವಾಸ್ಯೆ ಬಂತು ಅಲ್ವಾ, ಅದು ಭೀಮ್ನ ಅಮಾವಾಸ್ಯೆ ಬೇರೆ ಇದೆ. ಸೊ ಅಮಾವಾಸ್ಯೆ ದಿನ ನಾನು ಹೇಳುವಂತ ಈ ವಸ್ತುವನ್ನ ನೀವು ಅಂದ್ರೆ ನಾನು ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ, ಅದನ್ನ ಒಂದು ಚಿಕ್ಕ ಮೂಟೆನ ಮಾಡ್ಕೊಂಡು ನೀವು ಉಪ್ಪಿನ ಜಾಡಿನಲ್ಲಿ ನೀವು ಅದನ್ನ ಹಾಕ್ಬೇಕಾಗತ್ತೆ, ಸರಿನಾ? ಅದನ್ನ ನೀವು ಹಾಕೋದ್ರಿಂದ ಏನಾಗ್ಬಿಡುತ್ತೆ ಮೇಡಮ್, ನಮ್ಗೆ ಏನು ಅಂದ್ರೆ ಯಾವ ರೀತಿ ನಮ್ಗೆ ಲಾಭ ಆಗುತ್ತೆ ಅಂತ ನೀವು ಕೇಳಬಹುದು. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ಗಾಯ್ಸ್, ನಿಜವಾಗ್ಲೂ ನೋಡಿ. ನಿಮ್ಗೆ ಇದನ್ನ ನೀವು ಒಮ್ಮೆ ಟ್ರೈ ಮಾಡಾದ್ಮೇಲೆ ನಿಮ್ಗೆ ಕೆಲವೊಂದು ಅಂತಂದ್ರೆ ಗೊತ್ತಾಗುತ್ತೆ. ನಿಮ್ಗೆ ಸ್ವಲ್ಪ ಏಳಿಗೆ ಆಗೋದು, ಅಭಿವೃದ್ಧಿ ಆಗೋದು, ಮನೆ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಆಯ್ತಾ? ಸೊ ತಡ ಮಾಡದೆ ಅದ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಗೈಸ್, ಏನಂದ್ರೆ ಈ ಅಮಾವಾಸ್ಯೆ ಮತ್ತೆ ಉಣ್ಮೆಗಳಲ್ಲಿ ತುಂಬಾನೇ ಶಕ್ತಿ ಅಂತಂದ್ರೆ ನೆಗೆಟಿವ್ ಅನ್ನೋದು ತುಂಬಾನೇ ಹೆವಿ ಇರುತ್ತೆ ಅಲ್ವಾ. ಅಮಾವಾಸ್ಯೆ ಹಿಂದಿನ ದಿನ ಮುಂದಿನ ದಿನ ಹಾಗೇನೆ ಅಮಾವಾಸ್ಯೆ ದಿನ ಕೂಡ ತುಂಬಾನೇ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಂದು ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅವತ್ತಿನ ದಿನ, ಸರಿನಾ? ಅವತ್ತಿನ ದಿನ ನಾವು ಆ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಗೆ ಕೆಲವೊಂದು ವಿಚಾರಗಳಲ್ಲಿ ಅಭಿವೃದ್ಧಿನ ನಾವು ಕಂಡೇ ಕಾಣ್ತೀವಿ, ಓಕೆನಾ? ಸೊ ಏನಪ್ಪಾ ಅಂತ ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ಉಪ್ಪನ್ನ ನೀವು ಅಡಿಗೆಗೆ ಮಾತ್ರ ಯೂಸ್ ಮಾಡೋದಲ್ದೇನೆ ಕೆಲವೊಂದು ಅಂತಂದ್ರೆ ಈಗ ತಾಂತ್ರಿಕ ದೋಷಗಳಾಗಿರಬಹುದು, ಕೆಲವೊಂದು ದೃಷ್ಟಿ ದೋಷಗಳನ್ನ ತೆಗೆಯೋದಕ್ಕಾಗಿರಬಹುದು, ಈ ರೀತಿ ಉಪ್ಪನ್ನ ಯೂಸ್ ಮಾಡ್ತಾರೆ ಅಲ್ವಾ. ಅದು ಅಲ್ಲದೆ ಉಪ್ಪನ್ನದು ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂಥದ್ದು ಅಲ್ವಾ. ಸೊ ಉಪ್ಪನ್ನ ಅಡುಗೆಗಲ್ದೇನೆ ಕೆಲವೊಂದು ದೋಷ ನಿವಾರಣೆಗಾಗಿರಬಹುದು, ಹಾಗೆಯೇ ದೃಷ್ಟಿ ತೆಗೆಯೋದಕ್ಕಾಗಿರಬಹುದು ಯೂಸ್ನ ಮಾಡ್ತೀವಿ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು. ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೇನೆ ಉಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಈ ಉಪ್ಪಿನಿಂದ ಮಾಡುವಂತ ಪರಿಹಾರಗಳು ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ 100% ಅದಕ್ಕೆ ಫಲಿತಾಂಶ ಸಿಗುತ್ತೆ ಗೈಸ್, ಓಕೆನಾ? ಸೊ ಉಪ್ಪಿನ ಜಾಡಿನಲ್ಲಿ ನೀವು ಮನೆಯಲ್ಲಿ ಉಪ್ಪಿನ ಜಾಡಿನಲ್ಲಿ ಅಥವಾ ಗಾಜಿನ ಬಾಟ್ಲಲ್ಲಿ ನೀವು ಉಪ್ಪನ್ನ ಸ್ಟೋರ್ ಮಾಡಬೇಕು, ಸರಿನಾ? ಈ ಪ್ಲಾಸ್ಟಿಕ್ ಗಳಲ್ಲೆಲ್ಲ ಸ್ಟೋರ್ ಮಾಡಕ್ ಹೋಗ್ಬೇಡಿ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಉಪ್ಪಿನ ಜಾಡಿ ಆಗಿರಬಹುದು, ಹಾಗೇನೆ ಗಾಜು ಬಾಟ್ಲುಗಳಿರುತ್ತಲ್ಲ ಅದ್ರಲ್ಲಿ ನೀವು ಸ್ಟೋರೇಜ್ ನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಈಗ ಉಪ್ಪಿನ ಜಾಡಿನ ತಗೊಳ್ಳಿ ಫಸ್ಟ್, ಸರಿನಾ? ಏನಾದ್ರೂ ನಿಮ್ಮ ಮನೇಲಿ ಇಲ್ಲ ಅಂತಂದ್ರೆ ಗಾಜಿನ ಬಾಕ್ಸ್ ಆಗಿದ್ರು ಪರವಾಗಿಲ್ಲ. ಒಟ್ನಲ್ಲಿ ನೀವು ಉಪ್ಪನ್ನ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತೀರಾ ಅದ್ರಲ್ಲಿ ನೀವು ಈ ತಂತ್ರನ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತದ್ದು ಗೈಸ್, ಓಕೆನಾ? 100% ಫಲಿತಾಂಶನ ಕೊಟ್ಟೇ ಕೊಡುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ಇದನ್ನ ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ. ಅದನ್ನ ಮಾಡಿದ್ಮೇಲಿಂದ ನನಗೆ ತುಂಬಾನೇ ಏಳಿಗೆ ಆಗಿದೆ, ಹಾಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಕೂಡ ಆಗಿದೆ. ಸುಮ್ನೆ ಅವ್ರಿವ್ರು ಹಾಕ್ತಾರೆ ವಿಡಿಯೋ ಅಂತ ನಾನು ಆ ರೀತಿ ಮಾಡಲ್ಲ ಗೈಸ್. ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ನ ಮಾಡ್ತೀನಿ, ನನಗೆ ಅದು ಓಕೆ ಆಯ್ತು, ಅದರಿಂದ ನನಗೆ 100% ರಿಸಲ್ಟ್ ಸಿಕ್ತು ಅಂತಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡುವಂತದ್ದು, ಸರಿನಾ? ಓಕೆ, ಇವಾಗ ಒಂದು ಅರಿಶಿಣದ ಒಂದು ಬಟ್ಟೆನ ತಗೊಳ್ಬೇಕಾಗುತ್ತೆ. ಬ್ಲೌಸ್ ಪೀಸ್ ಆದ್ರೂ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ವೈಟ್ ಬಟ್ಟೆ ಏನಾದ್ರೂ ಇದ್ರೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀವು ಹಳದಿ ಬಟ್ಟೆನ ನೀವು ಮಾಡ್ಕೊಳ್ಬೇಕು, ಸರಿನಾ? ಆ ಹಳದಿ ಬಟ್ಟೆ ತುಂಬಾ ಕ್ಲೀನ್ ಆಗಿರ್ಬೇಕು, ಸುಮ್ಮನೆ ಸ್ಮೆಲ್ ಹೊಡಿಯೋದು ಆ ತರ ಎಲ್ಲ ಇದ್ರೆ ತಗೊಳಕ್ ಹೋಗ್ಬೇಡಿ. ಫುಲ್ ಕ್ಲೀನ್ ಆಗಿ ಇರೋದನ್ನ ಹಳದಿ ಬಟ್ಟೆನ ನೀವು ತಗೊಂಡು ಅದ್ರ ಒಳಗಡೆಗೆ ನೀವು 2 ಅರಿಶಿಣ ಕೊಂಬನ್ನ ನೀವು ಹಾಕ್ಬೇಕಾಗತ್ತೆ, ಸರಿನಾ? ಅರಿಶಿಣ ಕೊಂಬು ಅನ್ನೋದು ತುಂಬಾನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಶ್ರೇಷ್ಠವಾದದ್ದು ಅಲ್ವಾ. ಹಾಗೇನೆ ಮತ್ತೆ ಮಹಾಲಕ್ಷ್ಮಿಗೂ ಕೂಡ ತುಂಬಾನೇ ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು. ಹಾಗಾಗಿ 2 ಅರಿಶಿಣ ಕೊಂಬನ್ನ ಚೆನ್ನಾಗಿರೋದು ನೋಡ್ಬಿಟ್ಟು ತಗೊಂಡು ಆ ಬಟ್ಟೆ ಒಳಗಡೆ ಅದನ್ನ ಹಾಕ್ಬೇಕು.
ಜೊತೆಗೆ 9 ಬಟ್ಲು ಅಡಿಕೆಯನ್ನ ನೀವು ತಗೊಳ್ಬೇಕಾಗುತ್ತೆ. ಈ ನವಗ್ರಹಗಳು, ನವಶಕ್ತಿ ನವಗ್ರಹಗಳನ್ನ ನೆನೆಸ್ಕೊಂಡು ನೀವು ಆ 9 ಅಡಿಕೆನ ತಗೊಂಡು ಅದ್ರೊಳಗಡೆ ಹಾಕ್ಬೇಕಾಗುತ್ತೆ. 9 ಹಾಕ್ಬೇಕು, ಜಾಸ್ತಿ ತಗೊಳಕ್ ಹೋಗ್ಬೇಡಿ. 9ನ ತಗೊಂಡು ನೀವು ಅದ್ರೊಳಗಡೆ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಗೆ ಗಾಯ್ಸ್ ನೀವು ಯಾವ್ದಾದ್ರು ಒಂದು ಚಿನ್ನದ್ದು ಇಲ್ಲ ಅಂತಂದ್ರೆ ಬೆಳ್ಳಿ ತುಂಡನ್ನ ನೀವು ಹಾಕ್ಬೇಕಾಗತ್ತೆ. ಸರಿನಾ? ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೂಗ್ಬಟ್ಟು ಇರುತ್ತಲ್ಲ, ಅದನ್ನಾದ್ರೂ ನೀವು ಹಾಕ್ಲೇಬೇಕಾಗುತ್ತೆ. ಸರಿನಾ? ಮೂಗ್ಬಟ್ಟು ಹಾಕ್ಲೇಬೇಕು ನೀವು. ಅದು ಚಿಕ್ಕದು ಕಮ್ಮಿಗೆ ಸಿಗುತ್ತಲ್ವಾ, ಅದನ್ನ ತಗೊಂಡು ನೀವು ಹಾಕಿ. ಈ 3 ನೀವೇನ್ ಮಾಡ್ಬೇಕು ಅಂದ್ರೆ ಆ ಬಟ್ಟೆ ಒಳಗಡೆ ಕಟ್ಟುಬಿಟ್ಟು ಅದನ್ನ ನೀವು, ಮತ್ತೆ ಮಹಾಲಕ್ಷ್ಮಿ ಫೋಟೋ ಎಲ್ಲಾರ ಮನೇಲೂ ಇದೇ ಇರುತ್ತೆ ಅಲ್ವಾ, ಫೋಟೋ ಮುಂದೆ ಇಟ್ಟು ಅದಕ್ಕೆ ಸ್ವಲ್ಪ ಧೂಪಗಳನ್ನ ನೀವು ಬೆಳಗ್ಬೇಕು. ಸರಿನಾ? ಗಂಧ ಕಡಿ ಹಚ್ಚಿ ಕೈ ಮುಟ್ಕೊಂಡು ಅದನ್ನ ಕೈಯಲ್ಲಿ ನೀವು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಂಡು, ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೋಷಗಳಿದ್ರೆ ಅಂತಂದ್ರೆ ನಿಮ್ಮ ಮನೆ ಏಳಿಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ನೀವು ದುಡಿತಾ ಇದ್ರು ಕೂಡ ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ವಂಗಾಗ್ಲಿ, ನಮ್ಮ ಮನೆ ಅಭಿವೃದ್ಧಿ ಆಗ್ಲಿ, ಏಳಿಗೆ ಆಗ್ಲಿ, ಯಾವುದೇ ದೋಷ ಏನೇ ಇದ್ರು ಕೂಡ ಎಲ್ಲ ಹೊರಟೋಗ್ಬಿಡ್ಲಿ ತಾಯಿ, ನಮ್ಮ ಮನೇಲಿ ನೀನು ನಿಲ್ಸು ತಾಯಿ ಅಂತ ದೇವ್ರ ಹತ್ರ ನೀವು ನಿಮ್ಗೇನೇನು ಅನ್ಸುತ್ತೆ ಎಲ್ಲಾನು ಕೂಡ ಕೇಳ್ಕೊಡಿ ಗೈಸ್, ಆಯ್ತಾ? ಕೇಳ್ಕೊಂಡು ಅದನ್ನ ನೀವು ಉಪ್ಪು ಇಟ್ಟಿರ್ತೀರಾ ಅಲ್ವಾ, ಗಾಜಿನ ಬಾಕ್ಸ್ ಆಗಿರ್ಬೋದು, ಇಲ್ಲ ಉಪ್ಪಿನ ಜಾಡಿ ಆಗಿರಬಹುದು, ಅದ್ರ ಒಳಗಡೆ ನೀವು ಹಾಕ್ಬೇಕಾಗತ್ತೆ. ಅದನ್ನ ಹಾಕ್ಬಿಟ್ಟು ಬೇಕಾದ್ರೆ ಅದ್ರ ಮೇಲೆ ಉಪ್ಪು ತುಂಬಿ, ಏನೂ ತೊಂದರೆ ಇಲ್ಲ. ಹಾಗೇನೆ ಈ ಉಪ್ಪನ್ನ ನಾವು ಯೂಸ್ ಮಾಡ್ಬೋದಾ ಮೇಡಮ್ ಅಂತ ನೀವು ಕೇಳ್ತೀರಾ ಅಲ್ವಾ. ಖಂಡಿತವಾಗ್ಲೂ ಯೂಸ್ ಮಾಡಿ. ನೀವು ಡೈಲಿ ಅಡುಗೆಗೆ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ನೀವು ಯೂಸ್ನ ಮಾಡ್ಬೋದು. ಓಕೆನಾ? ಯೂಸ್ ಮಾಡಿಕೊಂಡು ಇದನ್ನ ನೀವು 48 ದಿನಗಳ ಕಾಲ ಆ ಉಪ್ಪು ಒಳಗಡೆನೆ ಇರಬೇಕದು. ಸರಿನಾ? 48 ದಿನ ಮುಗಿದ್ಮೇಲೆ ನೀವು ಅದನ್ನ ತಗೊಂಡು ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳ್ತೀರಾ. ಅದನ್ನ ತಗೊಂಡು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ, ಅದಾಗಿರ್ಬಹುದು, ಇಲ್ಲ ನಿಮ್ಮ ಬೀರುನಲ್ಲಿ, ಅಂದ್ರೆ ನೀವು ದುಡಿತಾ ಇರೋ ದುಡ್ಡನ್ನ ನೀವು ಎಲ್ಲಿ ಸ್ಟೋರೇಜ್ ಮಾಡ್ತೀರಾ ಅಲ್ಲಿ ಅದನ್ನ ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡು ನೀವು ಆ ದುಡ್ಡನ್ನ ನೀವು ಅಲ್ಲೇ ಇಡ್ತಾ ಬನ್ನಿ ಗಾಯ್ಸ್. ನಿಜವಾಗ್ಲೂ ನೋಡಿ, 100% ನಿಮ್ಗೆ ದುಡ್ಡು ಅನ್ನೋದು ಎಲ್ಲೂ ಕೂಡ ಅಲ್ಲಿ ಇಲ್ಲಿ ಖರ್ಚಾಗೋದಿಲ್ಲ. ಈಗ ಏನಂತಂದ್ರೆ, ನಾವು ತುಂಬಾ ಕಷ್ಟಪಟ್ಟು ಬೆಳಗಿನ ಸಂಜೆವರೆಗೂ ದುಡಿತಾ ಇರ್ತೀರಾ ಅಲ್ವಾ. ಕಷ್ಟ ಯಾವ ರೀತಿ ಅಂತ ನಮಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅಲ್ವಾ. ಸುಮ್ಮನೆ ಯಾರು ನೀವು ಕೆಲಸ ಮಾಡ್ದೇನೆ ದುಡ್ಡಂತೂ ಕೊಟ್ಬಿಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾ ಇರ್ತೀರಾ. ಆ ದುಡ್ಡು ನಿಮ್ಗೆ ಸುಮ್ಮನೆ ಅಲ್ಲಿ ಇಲ್ಲಿ ಖರ್ಚಾಗ್ತಾ ಇರುತ್ತೆ. ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ನಿಮ್ಗೆ ಏನೋ ಒಂದು ಸಮಸ್ಯೆಗಳು ಮನೆಯಲ್ಲಿ ಅಂತಂದ್ರೆ, ಈಗ ಏನೋ ಒಂದು ಸಡನ್ ಆಗಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಬಂದು ನೀವು ಆ ದುಡ್ಡನ್ನ ಅಲ್ಲೇ ಖರ್ಚು ಮಾಡುವಂತದ್ದಾಗಿರಬಹುದು. ಈ ತರ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ನಿಮ್ಗೆ ದುಡ್ಡು ಅಲ್ಲೇ ಹೊರಟೋಗ್ಬಿಡ್ತಾ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೇನೆ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಬರುತ್ತೆ ಗೈಸ್. ಮನೆ ತುಂಬಾ ನಿಮ್ಗೆ ದುಡ್ಡೇ ದುಡ್ಡು ಅನ್ನೋ ತರ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ. ಬೇಕಾದ್ರೆ ಒಮ್ಮೆ ನಾನು ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ರಿಯಲ್ ಫ್ಯಾಕ್ಟ್ ಹೇಳ್ತಾ ಇರೋದು ನಾನು. ಇದನ್ನೊಮ್ಮೆ ಟ್ರೈ ಮಾಡಿ, ಬೇಕಾದ್ರೆ ಕಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಹೇಳ್ದಂಗೆ ಮಾಡಿದ್ವಿ ಮೇಡಮ್, ನಮ್ಗೆ ತುಂಬಾನೇ ಒಳ್ಳೇದಾಯ್ತು ಅಂತ ನೀವೇ ಬೇಕಾದ್ರೆ ಕಮೆಂಟ್ ಮಾಡ್ತೀರಾ. ಸರಿನಾ? ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ನನಗೂ ಕೂಡ ತುಂಬಾನೇ ಒಳ್ಳೇದಾಗಿದೆ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅಂತಂದ್ರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ. ನನ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ಆದಷ್ಟು ವಿಡಿಯೋಗೆ ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಟ್ರೆ ಅಟ್ಲೀಸ್ಟ್ ತುಂಬಾ ಜನ ಕಷ್ಟಪಡ್ತಾ ಇರ್ತಾರೆ ಮನೆಯಲ್ಲಿ ಅಲ್ವಾ. ಅಟ್ಲೀಸ್ಟ್ ಅವರು ಈ ವಿಡಿಯೋ ನೋಡ್ಬಿಟ್ಟು ಅವರು ಕೂಡ ಈ ತರ ಟ್ರೈ ಮಾಡಿ, ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತಲ್ವ, ಆ ಪ್ರಾಬ್ಲಮ್ಸ್ ಅವ್ರಿಗೂ ಕೂಡ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ, ಈ ಪರಿಹಾರನ ಮಾಡ್ಕೊಳ್ಳಿ. ಅದು ನೀವು ಇದನ್ನ ಅಮಾವಾಸ್ಯೆ ದಿನನೇ ಮಾಡಬೇಕಾಗುತ್ತೆ. ಸರಿನಾ? ಅಮಾವಾಸ್ಯೆ ದಿನನೇ ಮಾಡ್ಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಇಷ್ಟ ದೇವರುಗಳಾಗಿರಬಹುದು, ಹಾಗೇನೆ ನಿಮ್ಮ ಮನೆ ದೇವರುಗಳಾಗಿರಬಹುದು, ಎಲ್ಲ ದೇವರುಗಳು ಕೂಡ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಇದೇ ರೀತಿ ಹಲವಾರು ತಂತ್ರಗಳ ಬಗ್ಗೆ ಆಗಿರಬಹುದು, ಅಂದ್ರೆ ಒಳ್ಳೆತನಕ್ಕೆ ಮಾತ್ರ ಅಷ್ಟೇ, ಆಯ್ತಾ. ಒಳ್ಳೊಳ್ಳೆ ಅಂತಂದ್ರೆ ನಿಮ್ಮ ಮನೆ ಅಭಿವೃದ್ಧಿ ಆಗೋದಾಗಿರ್ಬಹುದು. ಹಾಗೇನೆ ತುಂಬಾ ಜನ ಕಷ್ಟಪಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಕೆಲವೊಂದು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ ಗೈಸ್. ಆ ರೀತಿ ತಂತ್ರಗಳನ್ನ ನೀವು ಮನೆಯಲ್ಲೇ, ಚಿಕ್ಕ ಪುಟ್ಟ ತಂತ್ರಗಳು ಅಂದ್ರೆ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಮಾಡುವಂತ ತಂತ್ರಗಳಾಗಿರುತ್ತೆ, ಆಯ್ತಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲದನ್ನು ಅಂತಂದ್ರೆ ಯಾವ್ಯಾವ ವಿಡಿಯೋಸ್ ಮಾಡಿದೀನಿ ಅದೆಲ್ಲದ್ರ ಲಿಂಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದನ್ನ ಒಮ್ಮೆ ಟ್ರೈ ಮಾಡಿ. ಹಾಗೇನೆ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು, ಹಾಗೇನೆ ನನಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ಗಳಿತ್ತು, ಹಾಗೇನೆ
ಆ ಟೈಮಲ್ಲಿ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಪಾಪು ಬಗ್ಗೆ ಎಲ್ಲನೂ ಕೂಡ ಅದರ ರಿಪೋರ್ಟ್ಸ್ಗಳು ಎಲ್ಲ ಕೂಡ ಹಾಕಿದ್ದೀನಿ. ಅದರದ್ದು ಕೂಡ ನಾನು ನಿಮಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅದೆಲ್ಲ ಕೂಡ ಒಮ್ಮೆ ಚೆಕ್ ಮಾಡಿ. ಹಾಗೆಯೇ ಯಾವ ರೀತಿ ನಾವು ಮನಿ ಸೇವಿಂಗ್ಸ್ನ ಈಗ ಕಷ್ಟಪಟ್ಟು ದುಡಿಯೋದೇನು ಎಲ್ಲರೂ ದುಡಿತಾರೆ ಅಲ್ವಾ, ಆದರೆ ಅದರಲ್ಲಿ ನಾವು ಕೆಲವೊಂದು ಸ್ವಲ್ಪ ದುಡ್ಡನ್ನಾದರೂ ನಾವು ಸೇವ್ ಮಾಡ್ಕೊಳ್ಬೇಕು. ಯಾವ ರೀತಿ ನಾವು ದುಡ್ಡನ್ನ ಸೇವ್ ಮಾಡಬೇಕು, ಯಾವ ರೀತಿ ನಾವು ಸೇವ್ ಮಾಡಿದ್ರೆ ಒಂದು ಹಣ ಅನ್ನೋದು ದುಪ್ಪಟ್ಟನ್ನ ನಾವು ಮಾಡ್ಬೋದು, ಇದ್ರದ್ದು ಕೂಡ ನಾನು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ. ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್, ಓಕೆನಾ. ಎಲ್ಲರೂ ಅದನ್ನು ಎಲ್ಲ ವಿಡಿಯೋಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡಿ, ಇಂಟ್ರೆಸ್ಟ್ ಇರೋರು ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆಯೇ ನೋಡೋದು ಮಾತ್ರ ಅಲ್ಲ, ಅದರ ಎಕ್ಸ್ಪೀರಿಯನ್ಸ್ನ ನೀವು ತಗೊಳ್ಬೇಕಾಗುತ್ತೆ. ಅಂದರೆ ಎಕ್ಸ್ಪೆರಿಮೆಂಟ್ನ ಒಂದ್ಸಲ ಮಾಡಿ ನೀವು ಎಕ್ಸ್ಪೀರಿಯನ್ಸ್ನ ತಗೊಂಡು ನನಗೆ ಕಮೆಂಟ್ ಮಾಡಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ಮೇಲೆ ಮಧ್ಯ ವಿಡಿಯೋಸ್ನ ಹಾಕ್ತೀನಿ. ಇಷ್ಟು ದಿನ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಬೈ ಬೈ, ಟೇಕ್ ಕೇರ್.